ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲೂ ಸಿಲಿಂಡರ್ಗೋಸ್ಕರ ಜನ ಪರದಾಡ್ತಿದ್ದಾರೆ. ಬೇರೆ ಸಂದ್ರ ಭಾರತ್ ಗ್ಯಾಸ್ ಏಜೆನ್ಸಿ ಮುಂದೆ ಜನ ಕ್ಯೂ ನಿಂತಿದ್ದಾರೆ. ಬೆಳಿಗ್ಗೆ 6 ಗಂಟೆಯಿಂದಲೇ ಸಿಲಿಂಡರ್ಗೋಸ್ಕರ ಜನ ಕಾಯ್ತಿದ್ದಾರೆ. 3-4 ದಿನ ಆಯ್ತು ಬಂದು ವಾಪಸ್ ಹೋಗ್ತಾ ಇದ್ದೀವಿ. ಗ್ಯಾಸ್ ಸಿಲಿಂಡರ್ ಸಿಕ್ತಿಲ್ಲ ಅಂತ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಸುಮಾರು ಅರ್ಧ ಕಿಲೋಮೀಟರ್ನಷ್ಟು ದೂರ ಜನ ಕ್ಯೂ ನಿಂತಿದ್ದಾರೆ. ದೃಶ್ಯದಲ್ಲಿ ನೋಡ್ತಾ ಇದ್ದಾರೆ. ಸಿಲಿಂಡರ್ಗೋಸ್ಕರ ಜನರ ಪರದಾಟ. ಭಾರತ್ ಗ್ಯಾಸ್ ಏಜೆನ್ಸಿ ಮುಂದೆ ಜನ ಕ್ಯೂ ನಿಂತಿರೋದು. ಬೆಳಿಗ್ಗೆ 6 ಗಂಟೆಯಿಂದಲೇ ಜನ ಕ್ಯೂ ನಿಂತಿದ್ದಾರೆ. ಸಿಲಿಂಡರ್ ಸಿಗುತ್ತೆ ಅಂತ 3-4 ದಿನದಿಂದ ಬಂದು ವಾಪಸ್ ಹೋಗ್ತಿದ್ದಾರಂತೆ. ಈ ಕಡೆ ಸರ್ಕಾರ ನೋಡಿದ್ರೆ ಗೃಹ ಬಳಕೆ ಸಿಲಿಂಡರ್ ಸಮಸ್ಯೆ ಇಲ್ಲ ಅಂತ ಹೇಳ್ತಾ ಇದೆ. ಆದರೆ ಸಿಲಿಂಡರ್ ಬೇಕು ಅಂತ ಏಜೆನ್ಸಿ ಮುಂದೆ ಬಂದು ನಿಂತರೆ ನಮಗೆ ಸಿಲಿಂಡರ್ ಸಿಗ್ತಾ ಇಲ್ಲ, ಏನಿದು ಪರಿಸ್ಥಿತಿ ಅಂತ ಜನ ಪ್ರಶ್ನೆ ಮಾಡ್ತಿದ್ದಾರೆ. ಏಜೆನ್ಸಿ ಮುಂದೆ ಜನ ಕ್ಯೂ ನಿಂತಿರೋದು, ಸಿಲಿಂಡರ್ ಹಿಡ್ಕೊಂಡು ಬಂದು ಕ್ಯೂ ನಿಂತಿದ್ದಾರೆ. ಬಹುತೇಕ ಗ್ಯಾಸ್ ಏಜೆನ್ಸಿಗಳ ಮುಂದೆ ಇದೇ ಥರದ ಚಿತ್ರಣ ಇದೆ. ಪ್ಯಾನಿಕ್ ಆಗಬೇಡಿ, ಜನ ಭಯ ಪಡೋ ಅವಶ್ಯಕತೆ ಇಲ್ಲ. ಗೃಹ ಬಳಕೆ ಸಿಲಿಂಡರ್ನ ಪೂರೈಕೆ ಇದೆ ಅಂತ ಹೇಳಿದ್ರು ಜನ ಪ್ಯಾನಿಕ್ ಆಗ್ತಿದ್ದಾರೆ. ಕೆಲವೊಂದು ಕಡೆ ಅಗತ್ಯ ಇದೆ, ಸಿಲಿಂಡರ್ ಬೇಕು ನಮಗೆ ಅಂತ ಜನ ಏಜೆನ್ಸಿ ಕಾಲ್ ಮಾಡಿದ್ರು ಸಿಲಿಂಡರ್ ಸಿಗ್ತಾ ಇಲ್ಲ. ಇದು ಜನ ಆತಂಕಗೊಳ್ಳೋದಕ್ಕೆ ಕಾರಣ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.